ನೆಕ್ಸ್ಟ್ ಕ್ವಶನ್ ದಿಸ್ ಈಸ್ ಆಲ್ಸೋ 15 ಮಾರ್ಕ್ಸ್. ಓಕೆ, ಸೊ ಏನು ಕೊಟ್ಟಿದ್ದಾರೆ ನೋಡಿರಿ, ಕರೆನ್ಸಿ ಸ್ಪಾಟ್ ರೇಟ್ 30 ಡೇಸ್, 60 ಡೇಸ್ ಆ್ಯಂಡ್ 90 ಡೇಸ್. ಸೊ 60 ಡೇಸಿಗೆ ಕೊಟ್ಟಿದ್ದಾರೆ, 30 ಡೇಸ್, 60 ಡೇಸ್ ಆ್ಯಂಡ್ 90 ಡೇಸ್. ಸೊ ನಿಮ್ಗೆ ಇಲ್ಲಿ ಕರೆನ್ಸಿಗಳನ್ನು ಕೊಟ್ಟಿದ್ದಾರೆ. ಯಾವುದು ಡಾಲರ್ ಟು ರುಪೀಸನ್ನಾಗಿ ಕನ್ಸಿಡರ್ ಮಾಡಿದ್ದಾರೆ, ಪೌಂಡ್ ಟು ಡಾಲರನ್ನಾಗಿ ಕನ್ಸಿಡರ್ ಮಾಡಿದ್ದಾರೆ, ಯೂರೋ ಟು ಪೌಂಡ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಇದ್ರ ಬೇಸಿಸ್ ಮೇಲೆ ನೀವೇನು ಮಾಡ್ಲಿಕ್ಕೆ ಹೇಳಿದ್ದಾರೆ, ಇಲ್ಲಿ ನಿಮಗೆ ಸ್ಪಾಟ್ ರೇಟ್ ಕೊಟ್ಟಿದ್ದಾರೆ. ಸ್ಪಾಟ್ ರೇಟ್ ಬಿಡ್ ಎಷ್ಟಿತ್ತು, ಆಸ್ಕ್ ಎಷ್ಟಿತ್ತು, ಮೀನ್ಸ್ ಪರ್ಚೇಸ್ ಆ್ಯಂಡ್ ಆಫರ್ ಎರಡೂ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ, ಬಿಡ್ ಆ್ಯಂಡ್ ಆಸ್ಕ್ ಬೇಸಿಸ್ ಮೇಲೆ. ಓಕೆ, ದಿಸ್ ಈಸ್ ಅ ಸ್ಪಾಟ್ ರೇಟ್ ಮೂರುದು, ಯಾವುದು ಡಾಲರ್ ಟು ರುಪೀಸಿಂದು, ಆಮೇಲೆ ಪೌಂಡ್ ಟು ಡಾಲರ್ದು, ಆಮೇಲೆ ಯೂರೋ ಟು ಪೌಂಡಿಂದು. ಓಕೆ, ಮೂರು ಕೊಟ್ಟಿದ್ದಾರೆ. ಅದ್ರ ನಂತರ 30 ಡೇಸ್ದ ಸ್ವ್ಯಾಪ್ ಪಾಯಿಂಟ್ ಮೀನ್ಸ್ ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಇಷ್ಟು ಬರ್ತದೆ ಅಂತೇಳಿ. ಅಂದರೆ ಫಸ್ಟ್ 20 ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಂದಿದ್ದು 30 ಆಯಿತು. 30 ಡೇಸ್ ನಂತರ ಅಂದರೆ ಇದೇನಾಯಿತು, ಪ್ರೀಮಿಯಮ್ ಹೆಚ್ಚಿಗೆ ಆಯಿತು ಅಂದರೆ ಪ್ಲಸ್ ಮಾಡಬೇಕು. ಓಕೆ, ಸೇಮ್ ಆ್ಯಸ್ ಇಲ್ಲೂ ಕೂಡ 30 ಇದ್ದಿದ್ದು 40 ಆಯಿತು ಅಂದರೆ ಪ್ರೀಮಿಯಮ್ ಆ್ಯಡ್ ಮಾಡಬೇಕು. ಓಕೆ, 30 ಇದ್ದಿದ್ದು 20 ಆಯಿತು ಅಂದರೆ ಇಲ್ಲಿ ಲೆಸ್ ಮಾಡಬೇಕು, ಬಿಕಾಸ್ ಇಲ್ಲಿ ಡಿಸ್ಕೌಂಟ್ ಕಡಿಮೆ ಆಯಿತು ಅಂತೇಳಿ. ಓಕೆ, ನೆಕ್ಸ್ಟ್ ಅದೇ ರೀತಿ 60 ಡೇಸಿಂದ ಮಾಡಬೇಕು, ಆಮೇಲೆ ಅದೇ ರೀತಿ 90 ಡೇಸಿಂದು. ಸೊ ಈಗ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು, 30 ಡೇ, 60 ಡೇಸ್ ಆ್ಯಂಡ್ 90 ಡೇಸ್ ಬೇಸಿಸ್ ಮೇಲೆ ಇದು ಪೂರ್ತಿ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಈ ರೀತಿ ಸಮಸ್ಯೆ 15 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ದಿಸ್ ಈಸ್ ಅ ಸಾಲ್ವ್ ಟು ದ ಆನ್ಸರ್. ಓಕೆ, ಸೊ ಇಲ್ಲಿ ಏನು ಮಾಡಬೇಕಂತ ಹೇಳಿದರೆ 30 ಡೇಸ್ ಕೊಟ್ಟಿದ್ದಾರೆ, 60 ಆ್ಯಂಡ್ 90 ಸೇಮ್ ಆ್ಯಸ್ ಅದೇ ರೀತಿ ಇಟ್ಕೊಂಡು ಬೇಸಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವ ರೀತಿ, ರುಪೀಸ್ ಟು ಡಾಲರ್, ಡಾಲರ್ ಟು ಪೌಂಡ್ ಏನು ಕೊಟ್ಟಿನಲ್ಲ ಅದ್ರ ಬೇಸಿಸ್ ಮೇಲೆ. ಓಕೆ, ಸೊ ಸೆಂಟೆನ್ಸ್ ಯಾವ ರೀತಿ ಇದೆ ಹಾಗೆ ಬರಿಬೇಕು. ಸೊ ಏನು ಕೊಟ್ಟಿದ್ದಾರೆ ಅದೇ ರೀತಿ ಸೆಂಟೆನ್ಸ್ನ ಬರೀರಿ. 30 ಡೇಸ್ ಫಾರ್ವರ್ಡ್ ರೇಟ್ ಬಿಟ್ವೀನ್ ಡಾಲರ್ ಟು ರುಪಿಯನ್ನಾಗಿ ಕನ್ವರ್ಟ್ ಮಾಡಬೇಕು. ಆ್ಯಟ್ ನಿಮ್ಗೆ ಏನು ಸಿಗ್ತದೆ, ಹಾಗಿದ್ರೆ ಪ್ರೀಮಿಯಮ್ ಸಿಕ್ತು, ಬಿಕಾಸ್ 20 ಆಗಿ ಎಕ್ಸ್ಪೆಕ್ಟೇಷನ್ ಆಗಿತ್ತು ಬಟ್ 30 ಸಿಕ್ತು, ಮೀನ್ಸ್ ಪ್ರೀಮಿಯಮ್ ಜಾಸ್ತಿ ಸಿಕ್ತು ಅಂತೇಳಿ. ಓಕೆ, ಸೊ ಪ್ರೀಮಿಯಮ್, ಸೊ ಅದಕ್ಕೋಸ್ಕರ ಆ್ಯಸ್ ಪಾಯಿಂಟ್ ಆರ್ ಇನ್ಕ್ರೀಸ್, ನಮ್ಮದು ಪಾಯಿಂಟ್ ನಮ್ಗೆ ಏನು ಸಿಗ್ತದೆ, ಹೆಚ್ಚಿಗೆ ಸಿಗ್ತದೆ ಅಂತೇಳಿ. ಸೊ ಪಾಯಿಂಟ್ ಆರ್ ಇನ್ಕ್ರೀಸಿಂಗ್ ಇನ್ ಆರ್ಡರ್ 30 ಡೇಸ್ ಫಾರ್ವರ್ಡ್ ರೇಟ್ ವಿಲ್ ಬಿ ಅಂತೇಳಿ. ನೆಕ್ಸ್ಟ್ ಲೈನಲ್ಲಿ ಸೇಮ್ ಬಿಡ್ ಆ್ಯಂಡ್ ಆಸ್ಕ್ ಅಂತ ಹೇಳಿ ಬರೀರಿ. ನಾನು ಇಲ್ಲಿ ಲೈನ್ ಹಾಕಿದ್ದೇನೆ. ಓಕೆ, ನೆಕ್ಸ್ಟ್ ಸ್ಪಾಟ್ ರೇಟ್ ಡಾಲರ್ ಟು ರುಪಿ ಅಂತೇಳಿ ಬ್ರ್ಯಾಕೆಟಲ್ಲಿ ಹಾಕಿರಿ. ಆಲ್ರೆಡಿ ನಿಮಗೆ ಕ್ವಶನನ್ನು ಕೊಟ್ಟಿದ್ದೇನೆ, ಸ್ಪಾಟ್ ರೇಟ್ ಅದನ್ನು ಬರೀರಿ 61.50, ಆಮೇಲೆ ಆಸ್ಕಲ್ಲಿ 61.70. ನೆಕ್ಸ್ಟ್ 30 ಡೇಸ್ ಸ್ವ್ಯಾಪ್ ಪಾಯಿಂಟ್ ಈಕ್ವಲ್ಸ್ ಟು, ಆಲ್ರೆಡಿ ಕೊಟ್ಟಿದ್ದೇನೆ ನಾನು, 30 ಡೇಸ್ ಸ್ವ್ಯಾಪ್ ಪಾಯಿಂಟ್ ಎಷ್ಟಿದೆ, 20 ಇದೆ. ಪಾಯಿಂಟ್ ನಂತರ ಬರಿಬೇಕು. ಓಕೆ, ಪಾಯಿಂಟ್ ನಂತರ ಕನ್ಸಿಡರ್ ಮಾಡಬೇಕು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತೇಳಿ. ಸೊ ಪಾಯಿಂಟ್ 20 ಅಂದರೆ 50ದ ಎಕ್ಸಾಕ್ಟ್ಲಿ ಕೆಳಗಡೆ ಅಪೋಸಿಟ್ 20ನ ಬರಿಬೇಕು. ಓಕೆ, ಸೊ ನೀವು ಕೈಯಿಂದ ಮೈನಸ್ ಮಾಡಿರಿ, ಕೆಲಸದಿಂದ ಮೈನಸ್ ಮಾಡಿದರೆ ನಿಮಗೆ ಇದು ರಾಂಗ್ ಆಗ್ತದೆ ಆನ್ಸರ್. 1-2 ಸಮ್ ಕರೆಕ್ಟ್ ಆಗ್ಬೋದು, ಬಾಕಿ ಎಲ್ಲ ರಾಂಗ್ ಆಗ್ತದೆ. ಬೆಟರ್ ದನ್ ನೀವು ಕೈಯಿಂದ ಕ್ಯಾಲ್ಕುಲೇಷನ್ ಮಾಡಿ ಇದನ್ನು. ಓಕೆ, ಪಾಯಿಂಟ್ 20 ಅಂತ ಬರೀರಿ. 61.50ಇಂದ .20 ನಾ ಏನು ಮಾಡಿರಿ, ಪ್ರೀಮಿಯಮ್ ಕೊಟ್ಟಿದ್ದಾರೆ ಅಂತ ಹೇಳಿದೆ ಆ್ಯಡ್ ಮಾಡಿರಿ. ಓಕೆ, 61.70 ಕನ್ಸಿಡರ್ ಆಗ್ತದೆ. ಸೇಮ್ ಆ್ಯಸ್ ಅದೇ ರೀತಿ ಸೆಕೆಂಡ್ ಒನ್ ಆಸ್ಕ್ 61.70, ಅದೇ ರೀತಿ 00.30 ಅಂತೇಳಿ ಕನ್ಸಿಡರ್ ಮಾಡಿರಿ. ಓಕೆ, 62.00 ಆಗ್ತದೆ. ಸೊ ನಿಮ್ದು ಇದೇನಾಗ್ತದೆ, 30 ಡೇಸ್ ಫಾರ್ವರ್ಡ್ ರೇಟ್, ನಿಮಗೆ ಆ್ಯಕ್ಚುಯಲ್ ಫಾರ್ವರ್ಡ್ ರೇಟ್ ಸಿಗ್ತದೆ. ಸೇಮ್ ಆ್ಯಸ್ ಅ 60 ಡೇಸ್ ಇನ್ ಸೆಂಟೆನ್ಸ್ ಸೇಮ್ ಬರೆಯೋದು. 60 ಡೇಸ್ ಫಾರ್ವರ್ಡ್ ರೇಟ್ ಈಸ್ ಬಿಟ್ವೀನ್ ಪೌಂಡನ್ನು ಟು ಡಾಲರ್ ಆಗಿ ಕನ್ಸಿಡರ್ ಮಾಡಲಿಕ್ಕೆ ಹೇಳಿದ್ದಾರೆ. ಈಸ್ ಆ್ಯಟ್ ಡಿಸ್ಕೌಂಟ್, ಬಿಕಾಸ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು 40 ಬಟ್ ಅದಾಗಿದೆ ಎಷ್ಟಾಯಿತು 20, ಮೀನ್ಸ್ ಇಟ್ ಈಸ್ ಅ ಡಿಕ್ರೀಸಿಂಗ್ ವ್ಯಾಲ್ಯೂ, ರೈಟ್. ಸೊ ದೇರ್ ಫೋರ್ ಇಟ್ ಈಸ್ ಅ ಡಿಸ್ಕೌಂಟ್ ಆ್ಯಸ್ ಅ ಪಾಯಿಂಟ್ ಆ್ಯಂಡ್ ಡಿಕ್ರೀಸಿಂಗ್ ಇನ್ ಆರ್ಡರ್ ಟು 60 ಡೇಸ್ ಫಾರ್ವರ್ಡ್ ರೇಟ್ ವಿಲ್ ಅಂಥೇಳಿ. ಸೊ ಸೇಮ್ ಬಿಡ್ ಆ್ಯಂಡ್ ಆಸ್ಕ್ ಅಂತೇಳಿ ಕಾಲಮ್ದಲ್ಲಿ ಹಾಕಿರಿ. ಸ್ಪಾಟ್ ರೇಟ್ ಡಾಲರ್ ಟು ರುಪೀಸನ್ನಾಗಿ 61.50. ಸೇಮ್ ಸ್ಪಾಟ್ ರೇಟ್ ಏನು ಕೊಟ್ಟಿದ್ದಾರೆ ಸೇಮ್ ಮೂರಕ್ಕೂ ಅದೇ ಬರ್ತದೆ. ಓಕೆ, ಅವ್ರು ಏನೇನು ಕೊಟ್ಟಿದ್ದಾರೆ ಅದ್ರ ಬೇಸಿಸ್ ಮೇಲೆ 61.50, 61.70. ನೆಕ್ಸ್ಟ್ 60 ಡೇಸ್ ಸ್ವ್ಯಾಪ್ ಪಾಯಿಂಟ್ ನಂತರದಲ್ಲಿ ಕನ್ಸಿಡರ್ ಮಾಡಬೇಕು. ಓಕೆ, .40 ಅಂತೇಳಿ ಕನ್ಸಿಡರ್ ಮಾಡಬೇಕು. ಈ ಕಡೆನೂ ಸೇಮ್ ಆಸ್ಕ್ನಲ್ಲಿನೂ .20 ಅಂತೇಳಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಆನ್ಸರ್ ಎಷ್ಟು ಬರ್ತದೆ, 61.10, 61.50. ಓಕೆ, ನೆಕ್ಸ್ಟ್ 90 ಡೇಸ್ ಫಾರ್ವರ್ಡ್ ರೇಟ್ ಬಿಟ್ವೀನ್ ಡಾಲರ್ ಟು ರುಪಿ ಈಸ್ ಆ್ಯಟ್ ಪ್ರೀಮಿಯಮ್ ಆ್ಯಸ್ ಪಾಯಿಂಟ್ ಆ್ಯಸ್ ಇನ್ಕ್ರೀಸ್ ಆಯ್ತು ಇಲ್ಲಿ. ಇನ್ ಆರ್ಡರ್ ಟು 90 ಡೇಸ್ ಫಾರ್ವರ್ಡ್ ರೇಟ್ ವಿಲ್ ಬಿ ಸೇಮ್. ಸೊ ಇಲ್ಲಿ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. 50 ಇತ್ತು ಬಟ್ ಇಲ್ಲಿ 60 ಆಗ್ತದೆ ಆಮೇಲೆ ಅಂತೇಳಿ. ಸೊ ಇದನ್ನು ಸೇಮ್ ಅದೇ ರೀತಿ ಏನು ಮಾಡಿರಿ, ಇನ್ಕ್ರೀಸ್ ಆಯಿತು ಅಂದರೆ ಆ್ಯಡ್ ಮಾಡಿರಿ, ಡಿಕ್ರೀಸ್ ಆಯಿತು ಅಂದರೆ ಲೆಸ್ ಮಾಡಿರಿ. ಓಕೆ, ನೆಕ್ಸ್ಟ್ ಸೇಮ್ ಮತ್ತು ಕಂಟಿನ್ಯೂ ಮತ್ತು ಇದೆಯಲ್ಲ ಅದೇ ರೀತಿ ಕಂಟಿನ್ಯೂ ಮಾಡಿರಿ. 30 ಡೇಸ್ ಫಾರ್ವರ್ಡ್ ರೇಟ್ ಬಿಟ್ವೀನ್ ಪೌಂಡ್ ಟು ಡಾಲರ್ ಆ್ಯಟ್ ಪ್ರೀಮಿಯಮ್ ಆ್ಯಸ್ ಪಾಯಿಂಟ್ ಆರ್ ಇನ್ಕ್ರೀಸ್ ಆಯಿತು. ಬಿಕಾಸ್ ಇಲ್ಲಿ ನೋಡಿರಿ 30 ಇತ್ತು, ಆಮೇಲೆ ಏನಾಯಿತು 40 ಆಯಿತು ಫಾರ್ವರ್ಡ್ ರೇಟಲ್ಲಿ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಇನ್ಕ್ರೀಸ್ ಮೀನ್ಸ್ ದ ಆ್ಯಸ್ ಪಾಯಿಂಟ್, ನಿಮಗೆ ಪಾಯಿಂಟ್ ಏನಾಗ್ತದೆ ಹೆಚ್ಚಿಗೆ ಸಿಕ್ತು ಅಂತೇಳಿ. ಸೊ ಪ್ರೀಮಿಯಮ್
ಅಂದರೆ ಆ್ಯಡ್ ಮಾಡಬೇಕು, ಇನ್ಕ್ರೀಸ್ ಆಯಿತು ಪಾಯಿಂಟ್ ಇನ್ ಆರ್ಡರ್ ಟು 30 ಡೇಸ್ಗೆ ಫಾರ್ವರ್ಡ್ ವಿಲ್ ಬಿ ಅಂತೇಳಿ ಸೇಮ್ ಬಿಡ್ ಆ್ಯಂಡ್ ಆಸ್ಕ್ ಕಾಲಮ್ ಹಾಕ್ರಿ, ಅಮೌಂಟ್ ಬರೀರಿ, ಆ್ಯಡ್ ಮಾಡಿರಿ, ಇಷ್ಟು ಆನ್ಸರ್ ಬರಬೇಕು. ಓಕೆ, ನೆಕ್ಸ್ಟ್ 60 ಡೇಸ್ ಫಾರ್ವರ್ಡ್ ರೇಟ್ ಬಿಟ್ವೀನ್ ಪೌಂಡ್ ಟು ಡಾಲರನ್ನಾಗಿ ಕನ್ವರ್ಟ್ ಮಾಡಿರಿ ಅಂದಿದ್ದಾರೆ. ಸೇಮ್ ಡಿಸ್ಕೌಂಟ್ ಇದ್ದಿದ್ದು ಡಿಕ್ರೀಸ್ ಆಗ್ತದೆ ಇನ್ 60 ಡೇಸ್ ಫಾರ್ವರ್ಡ್ ವಿಲ್ ಬಿ ಅಂತೇಳಿ ಸೇಮ್ ಬಿಡ್ ಆ್ಯಂಡ್ ಆಸ್ಕ್ ಹಾಕ್ರಿ. ಸ್ಪಾಟ್ ರೇಟ್ ಎಕ್ಸಾಕ್ಟ್ ಏನಿದೆ ಅಮೌಂಟ್ ಬರೀರಿ 1.5340 1.5350. ಓಕೆ, ನೆಕ್ಸ್ಟ್ 60 ಡೇಸ್ ಸ್ವ್ಯಾಪ್ ಪಾಯಿಂಟ್ ಕೊಟ್ಟಿದ್ದಾರೆ. ಪಾಯಿಂಟ್ ನಂತರದಲ್ಲಿ 20 ಬರಬೇಕು. 20 ನೀವು ಯಾವ ರೀತಿ ಬರೀ ಹಿಂದ್ಗಡೆಯಿಂದ 20 ಅಂತೇಳಿ ಕನ್ಸಿಡರ್ ಮಾಡಬೇಕು. ಓಕೆ, ಬ್ಯಾಕ್ ಸೈಡಿಂದ 20 ಅಂತೇಳಿ ಕನ್ಸಿಡರ್ ಮಾಡಬೇಕು, ಬಟ್ ಆ ಅಮೌಂಟ್ ಪಾಯಿಂಟ್ ನಂತರ ಮೇಲೆ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಈ ಕಡೆಯೂ ಸೇಮ್ ಪಾಯಿಂಟ್ ನಂತರ 110. ಸೊ ಏನು ಮಾಡಿರಿ, ಇದನ್ನು ಡಿಕ್ರೀಸಿಂಗ್ ಅಂದರೆ ಲೆಸ್ ಮಾಡಿರಿ. ನೆಕ್ಸ್ಟ್ 90 ಡೇಸ್ ಫಾರ್ವರ್ಡ್ ರೇಟ್ ಪೌಂಡ್ ಟು ಡಾಲರ್ ಆಗಿ ಕನ್ವರ್ಟ್ ಮಾಡಬೇಕು. ಸೇಮ್ ಆ್ಯಟ್ ಅ ಪ್ರೀಮಿಯಮ್ ಇನ್ಕ್ರೀಸಿಂಗ್ ಇನ್ ಆರ್ಡರ್ ಟು 90 ಡೇಸ್ ಫಾರ್ವರ್ಡ್ ವಿಲ್ ಬಿ. ಸೊ ಸೇಮ್ ಬಿಡ್ ಆ್ಯಂಡ್ ಆಸ್ಕ್ ಮೀನ್ಸ್ ಬಿಡ್ ಪರ್ಚೇಸ್ ಆಸ್ಕ್ ಆಫರ್ ಬೇಸಿಸ್ ಮೇಲೆ. ಸೊ ಸೇಮ್ ಮಾಡಿರಿ, ಡಿಕ್ರೀಸ್ ಆಯ್ತು ಅಂದರೆ ಆ್ಯಡ್ ಮಾಡಿರಿ, ಇನ್ಕ್ರೀಸ್ ಆಯ್ತು ಅಂದರೆ ಆ್ಯಡ್ ಮಾಡಿರಿ. ಎಷ್ಟು ಬರಬೇಕು ಆನ್ಸರ್ 1.5330 1.5330. ಓಕೆ, ನಿಮ್ಗೆ ಇಲ್ಲೆಲ್ಲ ಸೇಮೇ ಬರ್ತದೆ, ಸ್ವಲ್ಪ ಪಾಯಿಂಟಲ್ಲಿ ಹೆಚ್ಚು ಕಡಿಮೆ ಬರ್ತದೆ ಅಷ್ಟೇ. ನೆಕ್ಸ್ಟ್ ಲಾಸ್ಟ್ ಥರ್ಡ್ ಒನ್ 3 ಮೆಥಡ್ ಕೊಟ್ಟಿದ್ರಲ್ಲ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಯಾವುದಿದೆ 30 ಡೇಸ್ ಫಾರ್ವರ್ಡ್ ರೇಟ್ ಬಿಟ್ವೀನ್ ಯೂರೋ ಟು ಪೌಂಡನ್ನಾಗಿ ಕನ್ಸಿಡರ್ ಮಾಡಬೇಕು. ಯೂರೋಯಿಂದ ಕರೆನ್ಸಿನ ಪೌಂಡ್ ಕರೆನ್ಸಿಗಳಾಗಿ ಕನ್ಸಿಡರ್ ಮಾಡಬೇಕು. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಬೇಸ್ ಕೊಟ್ಟಿದ್ದಾರೆ, ಸೇಮ್ ಸೆಂಟೆನ್ಸ್. ಡಿಸ್ಕೌಂಟ್ ಆಗಿದೆ ಇಲ್ಲಿ ಬಿಕಾಸ್ 30 ಇತ್ತು, ಆಮೇಲೆ 20 ಆಯಿತು. ಓಕೆ, ಸೊ ಡಿಕ್ರೀಸಿಂಗ್ ಅ ಪಾಯಿಂಟ್. ಓಕೆ, ಇನ್ ಆರ್ಡರ್ ಟು 30 ಡೇಸ್ ಸೇಮ್ ಕ್ಯಾಲ್ಕುಲೇಷನ್ ಮಾಡಿರಿ. ಓಕೆ, ನೆಕ್ಸ್ಟ್ 60 ಡೇಸ್ ಫಾರ್ವರ್ಡ್ ರೇಟ್. ಇಲ್ಲಿ ಯಾವ ಕರೆನ್ಸಿ ಆಗ್ತದೆ, ಸೇಮ್ ಯೂರೋ ಟು ಪೌಂಡ್. ಫಸ್ಟ್ ಏನೇನು ಕೊಟ್ಟಿದ್ದೀನಿ, ಫಸ್ಟ್ ಯಾವ ಕರೆನ್ಸಿ ಕೊಟ್ಟೆ ಅದು ಮೂರಿಗೂ ಅದೇ ಕರೆನ್ಸಿನ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಎರಡನೇ ಕರೆನ್ಸಿನ ಯಾವ್ದು ಕೊಟ್ಟಿದ್ದೀನಿ, ಪೌಂಡ್ ಟು ಡಾಲರ್ ಸೇಮ್ ಆ್ಯಸ್ ಅದೇ ಮೂರಕ್ಕೂ ಅದೇ ಕನ್ಸಿಡರ್ ಮಾಡಬೇಕು. 30 ಡೇಸ್ 60 ಡೇಸ್ 90 ಡೇಸ್ಗೂ ಪೌಂಡ್ ಟು ಡಾಲರನ್ನಾಗಿಯೇ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ ಒನ್ ಈಗ ಸದ್ಯಕ್ಕೆ ಕೊಟ್ಟಂಥದ್ದು ಯಾವುದು, ಯೂರೋ ಟು ಪೌಂಡನ್ನಾಗಿ ಕನ್ಸಿಡರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸೇಮ್ ಆ್ಯಸ್ 90 ಡೇಸ್ ಫಾರ್ವರ್ಡ್ ರೇಟ್ ಬಿಟ್ವೀನ್ ಯೂರೋ ಟು ಪೌಂಡ್ ಕನ್ಸಿಡರ್ ಮಾಡಬೇಕು. ಪ್ರೀಮಿಯಮ್ ಮೀನ್ಸ್ ಹೆಚ್ಚಿಗೆ ಆಗಿದೆ, 20 ಇತ್ತು, ಆಮೇಲೆ 30 ಆಯಿತು. ಅಟ್ ಪಾಯಿಂಟ್ ಆರ್ ಇನ್ಕ್ರೀಸ್ ಇನ್ ದ ಆರ್ಡರ್. ಸೊ 90 ಡೇಸ್ ಫಾರ್ವರ್ಡ್ ವಿಲ್ ಬಿ. ಸೊ ಇಲ್ಲಿ ಬಂದಿದ್ದಿದೆ ಆನ್ಸರ್ ಎಲ್ಲ ನಿಮ್ದು ಏನಾಗಿರ್ತದೆ, ಫಾರ್ವರ್ಡ್ ರೇಟ್. ಓಕೆ, ಸೊ ಇದೆಲ್ಲ ಫಾರ್ವರ್ಡ್ ರೇಟ್ ಇದೆಲ್ಲ ನಿಮ್ಮದು. ಓಕೆ, ಇದು ಮಾಡಿ ತಿಳಿದಿಲ್ಲ ಅಂತ ಹೇಳಿದರೆ ಡೌಟ್ ಇತ್ತಂದರೆ ಕೇಳಿ. ಓಕೆ, ನೆಕ್ಸ್ಟ್ ಕ್ವಶನು. ಸೊ first of all read guys this question. From the following as the quotation of US dollar to Indian rupee means here US dollar currency is converted ಅಥವಾ exchanging to Indian rupees ಆಗಿ ಕನ್ಸಿಡರ್ ಮಾಡಬೇಕು. ಸೊ ದಟ್ಸ್ ವೈ ಸೊ ಅಗೇನ್ಸ್ಟ್ ರುಪಿ ಗಿವನ್ ಬೈಯರ್ ಆರ್ಡರ್ ಆಫ್ ಪಬ್ಲಿಕ್. ಸೊ ಯಾರು ಬಾಯ್ ಮಾಡ್ತಾನೆ ಅವನ ಬೇಸಸ್ ಮೇಲೆ ಏನೇನು ಅಮೌಂಟ್ಗಳನ್ನು ಕನ್ಸಿಡರ್ ಮಾಡಿದ್ದಾರೆ, ಯಾವ ಬೇಸಸ್ ಮೇಲೆ, ಸ್ಪಾಟ್ ಆ್ಯಂಡ್ ಫಾರ್ವರ್ಡ್ ರೇಟ್ಗಳನ್ನು ಅಂತೇಳಿ. ಓಕೆ, ಸೊ ಏನು ಕೊಟ್ಟಿದ್ದಾರೆ ನೋಡಿರಿ. ಫಸ್ಟ್ ನಾ ಇಲ್ಲಿ ಏನೇನು ಅಂಡರ್ಲೈನ್ ಹಾಕಿದ್ದೀನಲ್ಲ ಅದು ಮೇನ್ ಹೈಲೈಟ್ ಮಾಡಿದ್ದು. ಓಕೆ, ಅದನ್ನು ಇಂಪಾರ್ಟೆಂಟ್ ಇದೆ, ಅದನ್ನು ಅಬ್ಸರ್ವ್ ಮಾಡಿರಿ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸ್ಪಾಟ್ ರೇಟ್ ಈಕ್ವಲ್ಸ್ ಟು ರುಪೀಸ್ 35 ಪಾಯಿಂಟ್ ಅದು. ಓಕೆ, ಕಾಮಲ್ಲ 35.1010 ಅಂದರೆ ಪಾಯಿಂಟ್ ನಂತರ ಎಷ್ಟಿದೆ ನಿಮ್ಮದು, ಆ್ಯಕ್ಚುಲಿ 1000 ಮೇಲ್ಗಡೆ ಇರುವಂಥ ಅಮೌಂಟ್ ಕನ್ಸಿಡರ್ ಆಗ್ತದೆ. ಓಕೆ, ನೆನ್ಪಿಟ್ಕೊರಿ, ನಾನು ಏನು ಹೇಳ್ತಾ ಇದ್ದೀನಿ 35.1010 ಅಂತ ಹೇಳಿದ್ರೆ ಪಾಯಿಂಟ್ ನಂತರದ್ದು 1000 ಅಬವ್ ಇದೆ, ಮೀನ್ಸ್ 1000 ಅಬವ್ ಅಮೌಂಟ್ನ ಕನ್ಸಿಡರ್ ಮಾಡಿದ್ದಾರೆ. ಹಾಗಾದರೆ ನೀವು ಕ್ಯಾಲ್ಕುಲೇಷನ್ ಯಾವ ರೀತಿ ತೊಗೋಬೇಕಂತ ಹೇಳಿದರೆ ಆ್ಯಡ್ ಮಾಡಬೇಕು, ಲೆಸ್ ಮಾಡಬೇಕಂಥೇಳಿ. ನೆಕ್ಸ್ಟ್ 1 ಮಂತ್ 3 ಮಂತ್ 6 ಮಂತ್ ಫಾರ್ವರ್ಡ್ ಕೊಟ್ಟಿದ್ದಾರಲ್ಲ ಅದನ್ನು ಏನು ಮಾಡಬೇಕು, ಲಾಸ್ಟ್ 3 ಡಿಜಿಟ್ನ ಅಷ್ಟೇ ಕನ್ಸಿಡರ್ ಮಾಡಬೇಕು. ಬಿಕಾಸ್ ಎಲ್ಲ ಕಡೆ 1000 ಕನ್ಸಿಡರ್ ಆಗ್ತದೆ, ಬಟ್ ನಮಗೆ ಬೇಕಾಗಿದ್ದು ಓನ್ಲಿ 3 ಡಿಜಿಟ್ ಲಾಸ್ಟಿಂದು. ಯಾಕಂದರೆ ನಮಗೆ 3 ಡಿಜಿಟ್ ಅಂದರೆ 1000 ಅಬವ್ ಮೇಲ್ಗಡೆ ಇದೆ ಅಂತ ಹೇಳಿದ್ರೆ ಅದು ಆಬ್ವಿಯಸ್ಲಿ ಕಾಣ್ತದೆ ಎಲ್ಲ ಯಾವುದರಲ್ಲಿ, ಫಾರ್ವರ್ಡಲ್ಲಿ 1 ಮಂತ್ 3 ಮಂತ್ ಆ್ಯಂಡ್ 6 ಮಂತ್. ಲಾಸ್ಟ್ 3 ಡಿಜಿಟ್ 225 ಮೀನ್ಸ್ 200ಕ್ಕಿಂತ ಹೆಚ್ಚಿಗೆ ಇದೆ, ಅಂದರೆ 50 ಅಥವಾ 100 ಏನಾಗಿದೆ ಹೆಚ್ಚು ಕಡಿಮೆ ಆಗ್ತದೆ. ಸೊ ಅದಕ್ಕೆ ಸಲುವಾಗಿ ಸೊ ಸ್ಪಾಟ್ ರೇಟ್ ಏನು ಕೊಟ್ಟಿದ್ದಾರೆ, ರುಪೀಸ್ 35.1010. ಆಮೇಲೆ ಮತ್ತೊಂದು ರೇಟ್ 35.1100. ಸೊ ನೆಕ್ಸ್ಟ್ 1 ಮಂತ್ ಫಾರ್ವರ್ಡ್ 35.1225. ಓಕೆ, 225 ಇತ್ತು, ಆಮೇಲೆ ಅದೇನಾಯಿತು ಫಾರ್ವರ್ಡ್ ಫ್ಯೂಚರ್ನಲ್ಲಿ 275 ಮೀನ್ಸ್ ಇಟ್ ಈಸ್ ಅ ಇನ್ಕ್ರೀಸ್, ಮೀನ್ಸ್ ಇನ್ ಆರ್ಡರ್ ಆಫ್ ನಂಬರ್ ಈಸ್ ಅ ಇನ್ಕ್ರೀಸ್ ಆಯಿತು. ಸೊ ದಟ್ಸ್ ವೈ ನೆಕ್ಸ್ಟ್ 3 ಮಂತ್ ಫಾರ್ವರ್ಡ್
35.1300. ಓಕೆ 1300 ಇತ್ತು. ಅದ್ರ ನಂತರ ಏನಾಗಿತ್ತು 1350. ಅಂದರೆ ಇಲ್ಲಿ ಹೆಚ್ಚು ಕಡಿಮೆ ಏನಾಗಿದೆ, ಒಂದು 100 ಅಥವಾ 50 ಹೆಚ್ಚು ಕಡಿಮೆ ಆಗ್ತದೆ. ಅದ್ರ ಸಲುವಾಗಿ ಲಾಸ್ಟಿನ ಡಿಜಿಟ್ ಅಷ್ಟೇ ನೀವು ಕನ್ಸಿಡರ್ ಮಾಡಬೇಕಾಗ್ತದೆ ಈ ಸಮ್ಮಲ್ಲಿ. ಓನ್ಲಿ 3 ಡಿಜಿಟ್ ಪಾಯಿಂಟ್ ನಂತರ ಲಾಸ್ಟಿಂದು 3 ಡಿಜಿಟ್ ಅಷ್ಟೇ ಕನ್ಸಿಡರ್ ಮಾಡಬೇಕು. ಓಕೆ, ಬಿಕಾಸ್ 300 ಇದೆ 350 ಆಯಿತು, 200 ಇತ್ತು 250 ಆಯಿತು, ಈ ರೀತಿ 225 ಇದ್ದು 275 ಆಯಿತು. ಓಕೆ, ನೆಕ್ಸ್ಟ್ 6 ಮಂತ್ ಫಾರ್ವರ್ಡ್ 35.1375. 1375 ಮೀನ್ಸ್ 375 ಇದ್ದು ಫಾರ್ವರ್ಡ್ನಲ್ಲಿ ಅದೇನಾಯಿತು 455. ಸೊ ಈ ರೀತಿ 3 ಡಿಜಿಟ್ ಲಾಸ್ಟ್ 3 ಡಿಜಿಟ್ ಏನಾಗ್ತದೆ ಹೆಚ್ಚು ಕಡಿಮೆ ಆಗ್ತಾ ಇತ್ತು ಅಷ್ಟೇ ಅದು. ಸೊ ದಟ್ಸ್ ವೈ ಬಾಕಿ ಯಾವ ರೀತಿ ಇದೆ 35.1 ಯಾವ ರೀತಿ ಇದೆ ಅದನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಹೋಗಬೇಡಿ, ಬಿಕಾಸ್ ಆಲ್ರೆಡಿ ನಿಮಗೆ ಸ್ಪಾಟ್ ರೇಟ್ನಲ್ಲಿ ಮೇಲ್ಗಡೆ ಅದನ್ನು ಕನ್ಸಿಡರ್ ಮಾಡಿನೇ ಕೊಟ್ಟಿದ್ದಾರೆ. ಓಕೆ, ಸೊ ಕ್ಯಾಲ್ಕುಲೇಟ್ ಫಾರ್ವರ್ಡ್ ಆಫ್ 1 ಮಂತ್ 3 ಮಂತ್ ಆ್ಯಂಡ್ 6 ಮಂತ್ ಸೇಮ್ ಆ್ಯಸ್ ಮಾಡಿರಿ. 1 ಮಂತ್ ಫಾರ್ವರ್ಡ್ ರೇಟ್ ಬಿಟ್ವೀನ್ $US ಟು ಇಂಡಿಯನ್ ರುಪಿ ಆ್ಯಟ್ ಏನಾಗಿದೆ ಪ್ರೀಮಿಯಮ್ ಹೆಚ್ಚಿಗೆ ಆಗಿದೆ ಆ್ಯಸ್ ಅ ಪಾಯಿಂಟ್ ಆರ್ ಇನ್ಕ್ರೀಸ್ ಇನ್ ಆರ್ಡರ್ ಆಫ್ 1 ಮಂತ್ ಫಾರ್ವರ್ಡ್ ವಿಲ್ ಬಿ ಸೇಮ್ ಕಾಲಮ್ ಹಾಕೋರಿ. ಬಿಡ್ ಆ್ಯಂಡ್ ಆಸ್ಕ್ ಸ್ಪಾಟ್ ರೇಟ್ $US ಟು ಇಂಡಿಯನ್ ರುಪಿ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೇನೆ, ಅದನ್ನು ಎರಡು ಕಡೆ ಬರೀರಿ. 35.1010 35.1100. ನೆಕ್ಸ್ಟ್ 1 ಮಂತ್ ಸ್ವ್ಯಾಪ್ ಪಾಯಿಂಟ್ ಅಂಥೇಳಿ 35.1225 ಕೊಟ್ಟಿದ್ದಾರೆ ನೀವು. ಬಟ್ ಅದನ್ನು ಏನು ಮಾಡಿರಿ 35.1 ಬದಲಿಗೆ ಏನು ಮಾಡಬೇಕು 00. ಓಕೆ, 00.0 ಓನ್ಲಿ ನಮಗೆ ಲಾಸ್ಟ್ 3 ಡಿಜಿಟ್ ಅಷ್ಟೇ ಬೇಕು, ಬಿಕಾಸ್ ಅಲ್ಲೇ ನಮಗೆ ಹೆಚ್ಚು ಕಡಿಮೆ ಆಗಿರೋದು, ಬಾಕಿ ಎಲ್ಲ ಸೇಮ್ ಇದೆ. ಸೊ ಏನು ಚೇಂಜಸ್ ಇಲ್ಲ, ಲಾಸ್ಟಿಂದ ಮಾತ್ರ 3 ಡಿಜಿಟ್ ಮಾತ್ರ ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ನೀವು ಅದನ್ನು ಏನು ಮಾಡಬೇಕು 200 ಇದೆ 300 ಆಯಿತು, ಅಥವಾ 400 ಇತ್ತು 300 ಆಯಿತು, ಈ ರೀತಿ ಹೆಚ್ಚು ಕಡಿಮೆ ಆಗಿದೆ. ಸೊ ಅದರ ಬೇಸಿಸ್ ಮೇಲೆ ಲಾಸ್ಟ್ 3 ಡಿಜಿಟ್ ಅಷ್ಟೇ ನಮಗೆ ಕ್ಯಾಲ್ಕುಲೇಷನ್ಗೆ ಇಲ್ಲಿ ಕನ್ಸಿಡರ್ ಆಗ್ತದೆ. ಓಕೆ, ಸೊ 0.0225 ಓಕೆ 0.0275 ಇದನ್ನು ಏನು ಮಾಡಿರಿ ಕೈಯಿಂದ ಏನು ಮಾಡಿರಿ ಪ್ಲಸ್ ಮಾಡಿರಿ. ಓಕೆ, ಇದಕ್ಕಂದರೆ ಪ್ರೀಮಿಯಮ್ ಇದೆ ಇನ್ಕ್ರೀಸ್ ಆಗಿದೆ, ಸೊ ಪ್ಲಸ್ ಮಾಡಿರಿ. ಸೊ ದೇರ್ ಫೋರ್ ದಿಸ್ ಈಸ್ ಅ 1 ಮಂತ್ ಫಾರ್ವರ್ಡ್ ರೇಟ್ ಆ್ಯಕ್ಚುಲಿ 35.1235. ಆಸ್ಕ್ ರೇಟ್ 35.1375. ಓಕೆ, ನೆಕ್ಸ್ಟ್ 3 ಮಂತ್ ಫಾರ್ವರ್ಡ್ ರೇಟ್ ಬಿಟ್ವೀನ್ $US ಟು ಇಂಡಿಯನ್ ರುಪಿ ಅಟ್ ಪ್ರೀಮಿಯಮ್ ಆ್ಯಸ್ ಪಾಯಿಂಟ್ ಇನ್ಕ್ರೀಸ್ ಆಯಿತು ಸೇಮ್ ಆ್ಯಸ್ ಇನ್ ಆರ್ಡರ್ ಟು 3 ಮಂತ್ ಸೇಮ್ ಬಿಡ್ ಆ್ಯಂಡ್ ಆಸ್ಕ್ ಸ್ಪಾಟ್ ರೇಟ್ $US ಟು ಇಂಡಿಯನ್ ರುಪಿ 35.1010 ಸೇಮ್. ಅದ್ರ ಕೆಳಗಡೆ ಅದು ಅಪೋಸಿಟ್ 00.0 ಲಾಸ್ಟ್ 3 ಡಿಜಿಟ್ ಅಷ್ಟೇ ಚೇಂಜ್ ಮಾಡಬೇಕು. ಎಷ್ಟು ಕೊಟ್ಟಿದ್ದಷ್ಟು ತೊಗೋರಿ 300 ಮೀನ್ಸ್ 300 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಆಸ್ಕ್ ಆಫರ್ ರೇಟ್ 0.0 350 ಕೊಟ್ಟಿದ್ದಾರೆ 350 ಬರೀರಿ. ಸೊ ಏನು ಮಾಡಿರಿ ಪ್ರೀಮಿಯಮ್ ಕೊಟ್ಟಿದ್ದಾರೆ ಆ್ಯಡ್ ಮಾಡಿರಿ. ಓಕೆ, ನೆಕ್ಸ್ಟ್ 6 ಮಂತ್ ಫಾರ್ವರ್ಡ್ ರೇಟ್. ಸೊ 6 ಮಂತ್ ಫಾರ್ವರ್ಡ್ ರೇಟ್ ಬಿಟ್ವೀನ್ $US ಟು ದ ಇಂಡಿಯನ್ ರುಪಿ ಅಟ್ ಪ್ರೀಮಿಯಮ್ ಆಸ್ ಪಾಯಿಂಟ್ ಆರ್ ದ ಇನ್ಕ್ರೀಸಿಂಗ್ ಇನ್ ಆರ್ಡರ್ ಟು 6 ಮಂತ್ ಫಾರ್ವರ್ಡ್ ವಿಲ್ ಬಿ ಸ್ಪಾಟ್ ರೇಟ್ $US ಟು ಇಂಡಿಯನ್ ರುಪಿ 35.1010 35.1100. ಯಾವ ರೀತಿ ಇದೆ ಅದೇ ರೀತಿ ಮೇಲ್ಗಡೆ ಅಂದರೂ ಸೇಮ್ ಇದೆ ಸ್ಪಾಟ್ ರೇಟ್, ಬಟ್ ಸ್ವ್ಯಾಪ್ ಪಾಯಿಂಟ್ ಅಷ್ಟನ್ನು ಮಾತ್ರ ಏನು ಮಾಡಬೇಕು ಪಾಯಿಂಟ್ ನಂತರದ್ದು ಲಾಸ್ಟ್ 3 ಡಿಜಿಟ್ನ ಅಷ್ಟೇ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಲಾಸ್ಟ್ 3 ಡಿಜಿಟ್ ಬರ್ತದೆ 375, ಇಲ್ಲಿ 455 ಸಮಥಿಂಗ್ ಇದೆ. ಓಕೆ, ಸೊ ಕ್ವಶನ್ ನೋಡಿ ಸರಿ ಮಾಡಿ ಬರ್ದು ಕ್ಯಾಲ್ಕುಲೇಷನ್ ಮಾಡಿರಿ. ಓಕೆ, 35.1385 ಬರಬೇಕು 35.1555. ಓಕೆ, ಮೀನ್ಸ್ 1555. ಇಟ್ ಈಸ್ ದ ಇನ್ಕ್ರೀಸ್ ಆಗಿದೆ ಆ್ಯಡ್ ಮಾಡಿರಿ. ಆಲ್ಮೋಸ್ಟ್ ಇದು 3 ಆ್ಯಡೇ ಇತ್ತು, ಬೈ ದೆನ್ ಡಿಕ್ರೀಸ್ ಕೊಟ್ಟರೆ ಡಿಕ್ರೀಸ್ ಮಾಡಬೇಕಾಗಿತ್ತು. ಓಕೆ, ಸೊ ಅದ್ರ ನಂತರ ಕ್ಯಾಲ್ಕುಲೇಷನ್ ಆಫ್ ಸ್ಪ್ರೆಡ್ ಅಂತ ಹೇಳಿದರೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ ಬಿಡ್ ಆ್ಯಂಡ್ ಆಸ್ಕ್ ಬೇಸಿಸ್ ಮೇಲೆ ಸ್ಪ್ರೆಡ್ ಆಗ್ತದೆ ಅಂತೇಳಿ. ಓಕೆ, ಸೊ ಇಲ್ಲಿ ಸ್ಪಾಟ್ ರೇಟ್ ಕೊಟ್ಟಿದ್ದಾರೆ ನಿಮಗೆ ಎರಡರದ್ದು ಬರೀರಿ. 1 ಮಂತ್ 6 ಮಂತ್ 1 ಮಂತ್ 3 ಮಂತ್ 6 ಮಂತಿಂದ ಅಮೌಂಟ್ ಹಾಕಿರಿ ಮೈನಸ್ ಮಾಡಿರಿ. ಓಕೆ, ಅಂದರೆ ಇದೆರಡು ಫೈಂಡ್ ಔಟ್ ಮಾಡಿರ್ತೀರಲ್ಲ, ಇದೆರಡು 35.1385 35 ಇದೆರಡು ಮೈನಸ್ ಮಾಡಿದರೆ ನಿಮ್ಗೆ ಏನಾಗ್ತದೆ ಸ್ಪ್ರೆಡ್ ಸಿಗ್ತದೆ. ಓಕೆ, ಸೊ ಅದೇ ರೀತಿ 1 ಮಂತ್ 3 ಮಂತಿನ ಅಮೌಂಟು ತೊಗೋರಿ ಮೈನಸ್ ಮಾಡಿ ಬರೀರಿ. ಓಕೆ, ಏನಾದರೂ ಡೌಟ್ ಇದ್ದರೆ ಕೇಳಿ. ನೆಕ್ಸ್ಟ್ ಕ್ವಶನ್. ಸೊ ಫಸ್ಟ್ ಆಫ್ ಆಲ್ ರೀಡ್ ಇಟ್ ಗೈಸ್. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಸ್ಪ್ರೆಡ್. ಸೊ ಇದು ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕು. ಕೊಟೇಶನ್ ಫಾರ್ ದ ಫ್ರಾನ್ಸ್ ಇದು ಚಿಹ್ನೆ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಸ್ಮಾಲ್ FR ಅಂದರೆ ಇದನ್ನ ಏನು ಶಾರ್ಟ್ ಫಾರ್ಮ್ ಏನು ಹೇಳ್ತೇವೆ ಫ್ರಾನ್ಸ್ ಅಂತೇಳಿ. ಓಕೆ, ಸೊ ಫ್ರಾನ್ಸ್ ಅಗೇನೆಸ್ಟ್ ಯಾವುದ್ರದ್ದು ಅದ್ರ ಅಗೇನೆಸ್ಟ್ ಅಪೋಸಿಟ್ ಕಂಟ್ರಿ ಯಾವುದಿದೆ $US. ಓಕೆ, ಸೊ ಫ್ರಾನ್ಸ್ ಅಪೋಸಿಟ್ ಅಗೇನೆಸ್ಟ್ $US ಗಿವನ್ ಬೈ ದ ಟ್ರೇಡರ್ ಆಫ್ ದ ದಾವನ್ಗೆ. ಓಕೆ, ಸೊ ನೆಕ್ಸ್ಟ್ ಸ್ಪಾಟ್ ರೇಟ್ ಎಷ್ಟು ಕೊಟ್ಟಿದ್ದಾರೆ 115.2321. ಓಕೆ, 2321. ಓಕೆ, ನೆಕ್ಸ್ಟ್ ಮತ್ತೊಂದು ರೇಟ್ ಎಷ್ಟು ಕೊಟ್ಟಿದ್ದಾರೆ 15.2340.
ಹಿಯರ್ ಒನ್ ಓಕೆ. ಸ್ಪಾಟಲ್ಲಿ 15.3221 15.2340. ನೆಕ್ಸ್ಟ್ 1 ಮಂತ್ ಫಾರ್ವರ್ಡ್ ರೇಟ್ 15.2325. ಮತ್ತೊಂದು ಫಾರ್ವರ್ಡ್ ಬೇಸಿಸ್ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಎಷ್ಟು ಆಯಿತು ಅಂತೇಳಿ. ಸೊ 320 ಆಯಿತು ಲಾಸ್ಟ್ ರೇಟ್, ಮೀನ್ಸ್ ಡಿಕ್ರೀಸ್ ಆಯಿತು ಅಂತೇಳಿ. ಓಕೆ, ಮೀನ್ಸ್ 15.2320 ಮೀನ್ಸ್ 320 ಅಲ್ಲಿ ಕಡಿಮೆ ಆಯಿತು ನಮಗೆ. ಇಲ್ಲಿ 325 ಇತ್ತು. ಓಕೆ, ನೆಕ್ಸ್ಟ್ 3 ಮಂತ್ ಫಾರ್ವರ್ಡ್ ರೇಟ್ 15.2340 15.2342 ಮೀನ್ಸ್ ಇಲ್ಲಿ ಏನಾಯಿತು 342 ಇನ್ಕ್ರೀಸ್ ಆಯಿತು 2 rupees. 6 ಮಂತ್ ಫಾರ್ವರ್ಡ್ ರೇಟ್ 15.2320 ಇಲ್ಲಿ 15.2326 ಮೀನ್ಸ್ ಇಲ್ಲಿ 320 ಇತ್ತು, ಇಲ್ಲಿ 326 6 rupees ಹೆಚ್ಚಿಗೆ ಆಯಿತು. ಓಕೆ, ಸೊ ಪ್ಲಸ್ ಏನು ಪ್ಲಸ್ ಮಾಡಬೇಕು, ಪ್ಲಸ್ ಮಾಡಿರಿ, ಮೈನಸ್ ಇದ್ದಿದ್ದು ಮೈನಸ್ ಮಾಡಿರಿ. ಸೇಮ್ ಆ್ಯಸ್ 1 ಮಂತ್ ಫಾರ್ವರ್ಡ್ ರೇಟ್ ಬಿಟ್ವೀನ್, ದಿಸ್ ಈಸ್ ದ ಆನ್ಸರ್. ಓಕೆ, 1 ಮಂತ್ ಫಾರ್ವರ್ಡ್ ರೇಟ್ ಬಿಟ್ವೀನ್ ಯಾವ ಕರೆನ್ಸಿ, ಆ ಕರೆನ್ಸಿದ ಹೆಸರು ಬರಿಬೇಕು. ಓಕೆ, ಫ್ರಾನ್ಸ್ FFR ಅಟ್ ಡಿಸ್ಕೌಂಟ್ ಆಯಿತು ಫಸ್ಟ್ 1 ಮಂತಲ್ಲಿ. ಡಿಸ್ಕೌಂಟ್ ಆ್ಯಸ್ ಪಾಯಿಂಟ್ ಆ್ಯಸ್ ಎ ಡಿಕ್ರೀಸ್, ಡಿಸ್ಕೌಂಟ್ ಮೀನ್ಸ್ ಡಿಕ್ರೀಸಿಂಗ್ ಇನ್ ಆರ್ಡರ್ ನಂಬರ್. 1 ಮಂತ್ ಫಾರ್ವರ್ಡ್ ವಿಲ್ ಬಿ ಸೊ ಅದು ಹೋಗ್ಸಲಿ ತೊಗೋರಿ ಬಿಡ್ ಆ್ಯಂಡ್ ಆಸ್ಕ್. ಸೊ ಸ್ಪಾಟ್ ರೇಟ್ ಅಮೌಂಟ್ ತೊಗೋರಿ, ಫಸ್ಟ್ ಡಿಕ್ರೀಸ್ ಆಯ್ತು ಅಂಥೇಳಿ ಮೈನಸ್ ಮಾಡಿರಿ. ಓಕೆ, ಸೊ 0 ಪಾಯಿಂಟ್ ನಂತರ ಲಾಸ್ಟಿಂದ 3 ಡಿಜಿಟ್ ಅಷ್ಟೇ ಕನ್ಸಿಡರ್ ಆಗ್ತದೆ ಅಂತ ಹೇಳಿದ್ದೀನಿ. ಓಕೆ, 0.0325. ಓಕೆ, ನೆಕ್ಸ್ಟ್ 0.00320 ಅಂಥೇಳಿ ಕನ್ಸಿಡರ್ ಮಾಡಿರಿ. ಅವ್ರು ಯಾವ ರೀತಿ ಅದೇ ರೀತಿ ಇಟ್ಟಿದ್ದಾರೆ, ಬಟ್ ನೀವು 0 ಪಾಯಿಂಟ್ ಕನ್ಸಿಡರ್ ಮಾಡಿರಿ. ಓಕೆ, ನೆಕ್ಸ್ಟ್ 3 ಮಂತ್ ಫಾರ್ವರ್ಡ್ ರೇಟ್ ಬಿಟ್ವೀನ್ ಫ್ರಾನ್ಸ್ ಅಟ್ ಪ್ರೀಮಿಯಮ್ ಮೀನ್ಸ್ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿರಿ, ಆನ್ಸರ್ ಬರ್ತದೆ. ಓಕೆ, ನೆಕ್ಸ್ಟ್ 6 ಮಂತ್ ಫಾರ್ವರ್ಡ್ ರೇಟ್ ಬಿಟ್ವೀನ್ ಫ್ರಾನ್ಸ್ ಅಟ್ ಪ್ರೀಮಿಯಮ್ ಆಯಿತು, ಸೇಮ್ ಆ್ಯಸ್ ಆ್ಯಡ್ ಮಾಡಿರಿ 6 ಮಂತ್ ಸ್ವ್ಯಾಪ್ ಪಾಯಿಂಟ್. ಸೊ ಲಾಸ್ಟ್ 15.2641 15.2666. ಓಕೆ, ಇದು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ 15 ತೊಗೊಂಡಿನಿ ಅಂಥೇಳಿ 15 ಬೇಡ, ನೀವು ಅದ್ರ ಬದಲು 00 ತಗೋರಿ. ಓಕೆ, ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ ಗಾಯ್ಸ್. ಸೊ ಇದೇ ರೀತಿ ನಾನು ಒಂದು ಹೋಮ್ವರ್ಕ್ ಕೊಡ್ತೇನೆ, ನೀವು ಮಾಡಿ ನನಗೆ ಸೆಂಡ್ ಮಾಡಿರಿ ಎಲ್ಲರೂ. ಓಕೆ, ನೆಕ್ಸ್ಟ್ ದಿಸ್ ಈಸ್ ಅ ಹೋಮ್ವರ್ಕ್ ಫಾರ್ ಯು ಗೈಸ್. ಸೊ ಇದನ್ನು ಸಾಲ್ವ್ ಮಾಡಿ ಎವ್ರಿಬಡಿ. ಓಕೆ, ಸೊ ಈಸಿದು ಏನಿಲ್ಲ, ಈಗ ಜಸ್ಟ್ ಏನೇನು ಮಾಡ್ತಿದ್ದೆ ಅದೇ ರೀತಿ ಕ್ಯಾಲ್ಕುಲೇಷನ್ ಆಫ್ ಅ ಸ್ಪ್ರೆಡ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಏನೇನು ಆಸ್ಕ್ ಆ್ಯಂಡ್ ಬಿಡ್ ಏನು ಫೈಂಡ್ ಔಟ್ ಮಾಡಿರ್ತೀರ ಆನ್ಸರ್, ಅದನ್ನು ಎರಡೂ ಮೈನಸ್ ಮಾಡಿದರೆ ನಿಮಗೆ ಸ್ಪ್ರೆಡ್ ಸಿಗ್ತದೆ. ಸೊ ಆ ಆಸ್ಕ್ ಆ್ಯಂಡ್ ಬಿಡ್ ಫಾರ್ವರ್ಡ್ ರೇಟ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಿಮಗೆ 3 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಯಾವ್ದು ಕೊಟ್ಟಿದ್ದಾರೆ, ಸ್ಪಾಟ್ ರೇಟ್ ರುಪಿನ ಡಾಲರನ್ನಾಗಿ ಕನ್ಸಿಡರ್ ಮಾಡಬೇಕು. ಓಕೆ, ಅದಕ್ಕೆ ಅಮೌಂಟ್ ಕೊಟ್ಟಿದ್ದಾರೆ. ಆಮೇಲೆ ರುಪಿನ ಡಾಲರ್ ಆಗಿ ಕನ್ಸಿಡರ್ ಮಾಡುವಂಥದ್ದು ಎರಡನೇ ಅಮೌಂಟ್, ರುಪಿನ ಯೂರೋ ಆಗಿ ಕನ್ಸಿಡರ್ ಮಾಡಲಿಕ್ಕೆ ಮತ್ತೊಂದು ಅಮೌಂಟ್. ಓಕೆ, ಸೊ 1 ಮಂತ್ 3 ಮಂತ್ 6 ಮಂತ್ 9 ಮಂತ್ ಇಲ್ಲಿ ಟೋಟಲಿ 4 ಮಂತಲ್ಲಿ ಕನ್ಸಿಡರ್ ಮಾಡಿಕೊಟ್ಟಿದೆ. ಯಾವ ರೀತಿ 1 ಮಂತ್ 3 ಮಂತ್ 6 ಮಂತ್ ಆ್ಯಂಡ್ 9 ಮಂತ್ ಮೀನ್ಸ್ ಟೋಟಲಿ 1 ಇಯರ್ ಬೇಸಿಸ್ ಮೇಲೆ ಅದನ್ನು ಡಿವೈಡೆಡ್ ಮಾಡಿ ಮಂತ್ಗಳನ್ನು ಕನ್ಸಿಡರ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನು ನೀವು ಫೈಂಡ್ ಔಟ್ ಮಾಡಿಕ್ಕೆ ಏನಿದ್ದಾರೆ, ಕ್ಯಾಲ್ಕುಲೇಟ್ ಫಾರ್ವರ್ಡ್ ರೇಟ್ ಆ್ಯಂಡ್ ಸ್ಪ್ರೆಡ್. ಸೊ ಫೈಂಡ್ ಔಟ್ ಮಾಡಿ ನನಗೆಲ್ಲರೂ ವಾಟ್ಸಪ್ನಲ್ಲಿ ಆನ್ಸರ್ನ ಕಳಿಸಿ. ಓಕೆ, ಸೊ ನಾನು ಎಲ್ಲದೂ ಚೆಕ್ ಮಾಡ್ತೀನಿ. ಸೊ ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ ಗೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.